ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಳಿ ಶಿವು ಸರ್. ಸುಂದರ್, ನಾನು ಬರ್ತಾ ಇದ್ದೀನಿ. ನಿಮ್ಮ ಫ್ರೆಂಡ್ಗೂ ಬರೋಕ್ಕೆ ಹೇಳ್ಬಿಡಿ. ಸರ್, ಸರಿ ಹೇಳ್ತೀನಿ. ಓಕೆ. ನಾವು ರೆಗ್ಯುಲರ್ ಆಗಿ ಮೀಟ್ ಆಗ್ತೀವಲ್ಲ, ಅದೇ ಜಾಗದಲ್ಲಿದ್ದೀನಿ, ಬಂದ್ಬಿಡಿ. ಸರಿ ಆಗಿ. ಹಲೋ, ಸುಂದ್ರ, ಎಲ್ಲಿದ್ಯಾ? ಫೋನ್ ಮಾಡಿದ್ರಣ್ಣ ಅವರು? ಸಂತು, ನೀನೇನು ಟೆನ್ಷನ್ ಮಾಡ್ಕೋಬೇಡಪ್ಪ. ಅವ್ರು ಈಗಷ್ಟೇ ಫೋನ್ ಮಾಡಿದ್ರು, ಬರ್ತಿದಾರಂತೆ. ನಾನು ನಮ್ಮ ಮಾಮೂಲಿ ಜಾಗದಲ್ಲಿ ಇದ್ದೀನಿ. ನೀನೆಲ್ಲಿದ್ಯಾ? ನಾನು ಮನೆಯಿಂದ ಈಗ ಹೊಡ್ತಾ ಇದ್ದೀನಿ ಕಣ. ಅಲ್ಲ ಇರೋ, ಬರ್ತೀನಿ. ಸರಿ ಸರಿ, ನೀನು ಬೇಗ ಬಾ. ನಾನು ನಿನ್ಗೋಸ್ಕರನೇ ಇಲ್ಲಿ ಕಾಯ್ತಾ ಇರ್ತೀನಿ. ಹಾಂ. ಅಬ್ಬಾ, ಜಾನು, ನಿನಗೇನೋ ಕೇಳಿಸ್ಬೇಕು. ಏನು? ಡಾಕ್ಟರ್, ನೀವು ಟ್ರೀಟ್ಮೆಂಟ್ ಕೊಡ್ತಾನೆ ಇದ್ದೀನಿ, ನಾನು ತಗೋತಾನೆ ಇದ್ದೀನಿ. ಆದರೆ ನನ್ನ ಹೆಂಡತಿ ಎಲ್ಲ ಕಡೆ ಕಾಣಿಸ್ತಾನೆ ಇದ್ದಾರೆ ಡಾಕ್ಟರ್. ಏನು ಹೇಳ್ತಾ ಇದ್ದೀರಿ ನೀವು? ಹೌದು ಡಾಕ್ಟರ್, ಮೊದಲು ಬರೀ ನಮ್ಮನೇಲಿ ಕಾಣಿಸ್ತಾ ಇದ್ರು. ಈಗ ನಾನು ಬೇರೆ ಹೊರಗೆ ಬಂದಿದ್ದೀನಿ, ಆದರೆ ಇಲ್ಲೂ ಕಾಣಿಸ್ತಾ ಇದ್ದಾರೆ ಡಾಕ್ಟರ್. ಇದನ್ನೇ ನಾನು ಹ್ಯಾಲುಸಿನೇಷನ್ ಅಂತ ಹೇಳೋದು. ಏನು ಇದೆಲ್ಲ ನಿಜನಾ? ನಿಜ ಅಂತ ನಾವು ನಂಬಲೇಬೇಕು ಜಾನು. ಈಗ ಅವ್ರ ವಿರುದ್ಧ ಆಟಾಡೋದಕ್ಕೆ ನಮ್ಗೆ ಒಳ್ಳೆ ಅಸ್ತ್ರ ಸಿಕ್ಕಿದೆ. ಏನು ಹೇಳ್ತಿದ್ಯಾ ನೀನು? ನಿನ್ನನ್ನು ಅವರು ನಿನ್ನೆ ರಾತ್ರಿ ನೋಡಿರೋದನ್ನ ಡಾಕ್ಟರ್ಗೆ ಫೋನ್ ಮಾಡಿ ಹೇಳಿದ್ದಾರೆ. ಆದರೆ ಅದನ್ನು ಹ್ಯಾಲುಸಿನೇಷನ್ ಅಂತ ಹೇಳಿದ್ದಾರೆ. ಸೊ ಅವರಿನ್ನೂ ಭ್ರಮೇಲೇ ಇದ್ದಾರೆ ಅಂತ ಅರ್ಥ. ಅಂದರೆ ನನ್ನನ್ನು ಇವಾಗ ನೋಡಿದ್ರಲ್ಲ, ಅದನ್ನು ಅವ್ರು ಹಾಗೆ ಅನ್ಕೊಂಡಿದ್ದಾರಾ? ನನಗೆ ಯಾಕೋ ನಂಬಿಕೆ ಬರ್ತಿಲ್ಲ. ಈಗ ನಾವು ನಂಬೋದಕ್ಕಿಂತ ಅವ್ರು ನಂಬೋದು ತುಂಬಾ ಮುಖ್ಯ ಜಾನು. ಅವ್ರೇನಾದರೂ ನಿನ್ನ ಇಲ್ಲಿ ನೋಡಿದ್ರೆ ಖಂಡಿತ ಅದು ಭ್ರಮೆ ಆಗಲ್ಲ. ಆದರೆ ನಾವು ಅದನ್ನೇ ಭ್ರಮೆ ಅಂತ ನಂಬಿಸ್ಬೇಕು. ಅಂದರೆ ನಾನು ಮತ್ತೆ ಅವ್ರ ಮುಂದೆ ಹೋಗಿ ನಿಂತ್ಕೋಬೇಕಾ? ಅಯ್ಯೋ, ನನ್ನ ಕೈಲಿ ಆಗಲ್ಲ ಕಣೋ. ನನಗೆ ತುಂಬ ಭಯ ಆಗುತ್ತೆ. ಜಾನು, ಎಷ್ಟು ದಿನ ಅಂತ ಹೀಗೆ ಭಯ ಪಟ್ಕೊಂಡಿರ್ತೀಯ? ಒಂದು ಸಲ ಭಯದಿಂದ ಆಚೆ ಬಂದು ಯೋಚನೆ ಮಾಡು. ಯಾರನ್ನ ಬೇಕಾದರೂ ಎದುರಿಸ್ಬೋದು. ಅಲ್ವೋ ವಿಶ್ವ, ಹಾಗಂತ ಅವ್ರ ಮುಂದೆ ನಾನು ಮತ್ತೆ ಹೋಗಿ ನಿಲ್ಲಕ್ಕಾಗುತ್ತಾ ಹೇಳು? ಏನಾದರೂ ತೊಂದರೆ ಆದರೆ? ನಾನಿರುವಾಗ ನಿನಗೆ ಯಾವ ರೀತಿ ತೊಂದರೆ ಆಗೋದಕ್ಕೂ ನಾನು ಬಿಡಲ್ಲ ಜಾನು. ಆ ಡಾಕ್ಟರ್ ಹೇಳಿರೋದನ್ನು ನಾವು ನಿಜ ಅಂತ ಪ್ರೂವ್ ಮಾಡಬೇಕು. ಆಗಲೇ ನಾವು ಮುಂದುವರಿಯೋದಕ್ಕೆ ಸಾಧ್ಯ. ಆ ಜಯಂತ್ ಅವರು ಒಂದೇ ಒಂದ್ಸಲಿ ಅವ್ರಿಗೆ ಆಗ್ತಿರೋ ಹ್ಯಾಲುಸಿನೇಷನ್ ನಿಜ ಅಂತ ನಂಬಿಟ್ರೆ, ಆಮೇಲೆ ನಿಜವಾಗ್ಲೂ ನೀನು ಅವ್ರ ಎದುರುಗಡೆ ನಿಂತ್ಕೊಂಡ್ರು ಅವರು ನಂಬಲ್ಲ. ಹಾಗಾಗಬೇಕು ಅಂದರೆ ನಾನು ಹೇಳೋದನ್ನು ನೀನು ಮಾಡಬೇಕು. ಸರಿ, ನಾನು ಆಚೆ ಇರ್ತೀನಿ. ಸುಂದ್ರ, ಏನೋ ಎಷ್ಟು ಗಾಬರಿ ಆಗಿದೆ ಗೊತ್ತೇನೋ? ಕೈಗೆ ಚೊಂಬು ಕೊಟ್ರು ಅಂತ ಅನ್ಕೊಂಡೆ. ಸದ್ಯ ಬರ್ತೀನಿ ಅಂದ್ರಲ್ಲ, ಜೀವ ಬಂದಂಗಾಯ್ತು. ಸಂತು, ನಾನು ಹೇಳಿಲ್ವೇನು ಅವ್ರಂತವ್ರಲ್ಲ. ನಾವು ಕೊಟ್ಟಿರೋ ದುಡ್ಡಿಗೆ ನಾವು ಮೋಸ ಆಗಲ್ಲಪ್ಪ. ಏನಂತೀಯ? ಏನೋ ಅವ್ರು ಕೊಟ್ಟಿಲ್ಲ ಅಂದ್ರೆ ನಿನ್ನೆ ಹಿಡ್ಕೊತಿದ್ದೆ. ಸುಮ್ಮನೆ ಹೇಳ್ದೆ ಕಣ. ಓಹೋ, ಇಬ್ಬರಿಗೂ ಮೊದಲು ಗುಡ್ ನ್ಯೂಸ್ ಹೇಳ್ಬಿಡ್ತೀನಿ. ಹೇಳಿ ಸರ್. ಏನಂದ್ರೆ, ಈ ಸಲ ಎಕ್ಸ್ಪೆಕ್ಟೇಷನ್ಗಿನ್ನ ಜಾಸ್ತಿ ಲಾಭ ಬಂದಿದೆ. ಹೌದಾ? ಹೌದು. 5 ಲಕ್ಷಕ್ಕೆ 2 ಲಕ್ಷ ಸೇರಿಸ್ಕೊಡ್ಬೇಕಾಗಿತ್ತಲ್ವಾ? ಈ ಸಲ 50,000 ಸೇರಿಸಿ 7.5 ಲಕ್ಷ ಕೊಡ್ತಾ ಇದ್ದೀನಿ. ತಗೊಳ್ಳಿ, ಲೆಕ್ಕ ಹಾಕೊಳ್ಳಿ ಸರಿಯಾಗಿದೆಯಾ ಅಂತ. ಕರೆಕ್ಟಾಗಿ ಲೆಕ್ಕ ಹಾಕೊಳ್ಳೋದು. ಸರ್, ಕರೆಕ್ಟಾಗಿದೆ ಸರ್, ಕರೆಕ್ಟಾಗಿದೆ. ಸಂತೋಷ್ ಅವ್ರೆ, ಸುಂದರ್ ಅವ್ರೆ, ನನಗೆ ಅಮೌಂಟ್ ಬೇಕು ಅಂದಾಗ ಮತ್ತೆ ಕಾಲ್ ಮಾಡ್ತೀನಿ ನಿಮಗೆ, ಸರಿನಾ? ಸರಿ ಸರ್, ನನಗೆ ಕೆಲಸ ಇದೆ, ನಾನು ಈಗ ಹೊಡ್ತೀನಿ. ಆಯ್ತು ಸರ್, ಮತ್ತೆ ಫೋನ್ ಮಾಡಿ ಸರ್. ಸರಿ, ಬಾಯ್ ಶಿವರಿ. ಬಾಯ್. ಇನ್ನೇನು ಸಂತು, ಖುಷಿನಾ? ಖುಷಿನ ಕೇಳ್ತಿಲ್ಲ. ಆ ತಗಡು ಮ್ಯಾನೇಜರ್ ನಂಬ್ಕೊಂಡ್ರೆ ನಾವು ಉದ್ಧಾರ ಆಗಲ್ಲ. ಇದು ಒಂಥರ ದೀಪಾವಳಿಲಿ ಬೋನಸ್ ಸಿಕ್ಕದಂಗೆ ಆಯ್ತು. ಎಷ್ಟು ಸಿಗುತ್ತೋ ಅಷ್ಟು ದೋಚ್ಕೊಂಡ್ಬಿಡೋಣ, ಏನಂತೀಯ?
ವ್ರತ ಮಾಡ್ಕೊಂಬರೋಣ. ಭಾವನಾ, ಎಷ್ಟು ದಿವಸದಿಂದ ಈ ವ್ರತ ಮಾಡ್ತಾ ಇದ್ದೀಯಮ್ಮ? ಒಂದು ವಾರದಿಂದ ಶಾಸ್ತ್ರಿಗಳೇ. ನಿಮ್ಮಿಬ್ಬರ ಜಾತಕನೂ ನಾನು ತುಂಬ ಸಲ ಪರಿಶೀಲನೆ ಮಾಡಿ ಹೇಳ್ತಾ ಇದ್ದೀನಮ್ಮ. ನಿಮಗೆ ಈ ಮೊದಲು ಹೇಳಿದ ಶಾಸ್ತ್ರಿಗಳು ಹೇಗೆ ಏನು ಯಾವ ರೀತಿ ಲೆಕ್ಕಾಚಾರ ಹಾಕಿ ಹೇಳಿದ್ರೋ ಅದು ನನಗೆ ಗೊತ್ತಿಲ್ಲಮ್ಮ. ಆದರೆ ನಿಂದು ನಿನ್ನ ಗಂಡನ ಜಾತಕ ತುಂಬ ಚೆನ್ನಾಗಿ ಕೂಡಿ ಬಂದಿದೆಯಮ್ಮ. ಅಪರೂಪದಲ್ಲಿ ಅಪರೂಪ ಈ ಥರ ಜಾತಕ ಸಿಗೋದು. ನಿಮ್ಮಿಬ್ಬರ ಗ್ರಹಗತಿಗಳು ತುಂಬ ಚೆನ್ನಾಗಿವೆ. ನೀವು ಹೇಳ್ತಿರೋದು ನಿಜಾನಾ ಶಾಸ್ತ್ರಿಗಳೇ? ಹೌದಮ್ಮ, ನಿನ್ನ ಜಾತಕದಿಂದ ನಿನ್ನ ಗಂಡನಿಗೆ ಯಾವ ರೀತಿ ತೊಂದರೆನೂ ಇಲ್ಲ, ಕಂಟಕನೂ ಇಲ್ಲ. ನಾನಷ್ಟೇ ಅಲ್ಲ, ನಿಮ್ಮ ಜಾತಕನ ನಮ್ಮ ಗುರುಗಳ ಹತ್ರನೂ ತೋರಿಸಿ ಕೇಳಿ ಗಟ್ಟಿ ಮಾಡ್ಕೊಂಡು ನಿನಗೆ ಹೇಳ್ತಾ ಇದ್ದೀನಮ್ಮ. ನೋಡಮ್ಮ, ನಿನ್ನ ಗಂಡನ ಶ್ರೇಯಸ್ಸಿಗೆ ಅಂತ ಪೂಜೆ ವ್ರತ ಎಲ್ಲನೂ ಮಾಡು, ತುಂಬ ಒಳ್ಳೆಯದು. ಆದರೆ ಈ ಥರದ ಪೂಜೆಗಳೆಲ್ಲ ಗ್ರಹಗಳ ಕಾಟ ಜಾಸ್ತಿ ಇದ್ದರೆ ಮಾತ್ರ ಈ ರೀತಿ ಮಾಡೋದಕ್ಕೆ ಹೇಳ್ತಾರೆ. ಅಂಥದ್ದು ಯಾವ ತೊಂದರೆನೂ ನಿಮ್ಮ ಜಾತಕದಲ್ಲಿ ಕಾಣಿಸ್ತಾ ಇಲ್ಲಮ್ಮ. ನನಗೇನೋ ಇದು ಯಾರೋ ಬೇಕು ಅಂತಲೇ ಮಾಡಿಸ್ತಾ ಇದ್ದಾರೆ ಅನಿಸುತ್ತೆ. ಅವರು ಸುಳ್ಳು ಜ್ಯೋತಿಷ್ಯ ಹೇಳೋ ಹಾಗೆ ಮಾಡಿದ್ದಾರೆ. ಅಲ್ಲ ಶಾಸ್ತ್ರಿಗಳೇ, ಹಾಗೆ ಮಾಡಿಸಿದ್ರೆ ಅವ್ರಿಗೇನು ಲಾಭ? ಗೊತ್ತಿಲ್ಲಮ್ಮ, ಆದರೆ ನನಗ್ಯಾಕೋ ಹಾಗೇನೇ ಅನ್ನಿಸ್ತಾ ಇದೆ. ಇಲ್ಲ ಅಂದರೆ ಈಗ ಮಾಡಬೇಕು ಅಂತ ಸುಮ್ಮನೆ ಯಾರು ಹೇಳ್ತಾರೆ ಹೇಳು? ನೀನು ಮಾಡ್ತಾ ಇರೋ ವ್ರತಕ್ಕೂ ನಿನ್ನ ಜಾತಕಕ್ಕೂ ಏನೇನೂ ಸಂಬಂಧನೇ ಇಲ್ಲ ಕಣಮ್ಮ. ಇದೆಲ್ಲ ಬೇಕು ಅಂತಾನೆ ಯಾರೋ ಮಾಡಿಸ್ತಾ ಇರೋ ಥರನೇ ಇದೆ. ಹುಷಾರಮ್ಮ, ನಾನಿನ್ನು ಬರ್ತೀನಿ. ನೋಡಿ, ಈ ಹುಡುಗಿ ಜಾತಕದಲ್ಲಿರೋ ದೋಷದಿಂದಾನೇ ನಿಮ್ಮ ಮಗನ ಜಾತಕಕ್ಕೂ ದೋಷ ಬಂದಿರೋದು. ಶಾಸ್ತ್ರಿಗಳೇ, ನೀವು ಹೇಳಿದ್ದನ್ನೆಲ್ಲ ಮಾಡಿದ್ರೆ ನನ್ನ ಜಾತಕದಲ್ಲಿರೋ ದೋಷ ಸಂಪೂರ್ಣವಾಗಿ ಪರಿಹಾರ ಆಗತ್ತಾ? ಸಂಪೂರ್ಣವಾಗಿ ಹಾಗೆ ಆಗುತ್ತೆ ಅಂತ ಹೇಳಕ್ಕಾಗಲ್ಲಮ್ಮ. ಆದ್ರೆ ಬಂದಿರೋ ಅಪಾಯನ ಮುಂದಕ್ಕೆ ಹಾಕ್ಬೋದು. ನಾನು ಹೇಳ್ತಾ ಇರೋದ್ರಿಂದ ನಿಮಗೆ ಬೇಜಾರಾಗಬಹುದು, ಆದ್ರೆ ಇದು ವಾಸ್ತವ. ನಿಮ್ಮಿಬ್ಬರು ಜಾತಕ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಹಾಗೆ ನೋಡಿದ್ರೆ ನೀವು ಶಾಶ್ವತವಾಗಿ ಇಬ್ರು ಬೇರೆ ಬೇರೆ ಆಗೋದೇ ಒಳ್ಳೇದು. ಹಾಗಾದ್ರೆ ಅತ್ತೇನು ನೀಲು ಅವರು ಸೇರಿಕೊಂಡು ಈ ನಾಟಕ ಮಾಡಿಸಿದ್ರಾ? ಲಕ್ಷ್ಮೀ ನಿವಾಸ